ಕರ್ನಾಟಕಕ್ಕೆ ಕಾವೇರಿ ವಿಚಾರದಲ್ಲಿ ಮತ್ತೆ ಆಘಾತ ಎದುರಾಗ್ತಾ ಇದೆ. ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅಂತ CWMA ಕೂಡ ಆದೇಶವನ್ನ ಕೊಟ್ಟಿದೆ. CWRC ಕೊಟ್ಟಿರುವಂತಹ ಆದೇಶವನ್ನ CWMA ಎತ್ತಿ ಹಿಡಿದಿದೆ. ಯಾವುದೇ ಬದಲಾವಣೆ ಇಲ್ಲ. CWRC ಕೊಟ್ಟಿರುವಂತಹ ಆದೇಶದಲ್ಲಿ 15 ದಿನ 3500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ CWMA ಕೂಡ ಹೇಳ್ತಾ ಇದೆ. CWMA ನಿಂದಲೂ ಕೂಡ ಏನು ಒಳ್ಳೆ ವಿಚಾರ ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ. ಮತ್ತೊಮ್ಮೆ ಆಘಾತ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬೇಕು ಅಂತ CWRC ಏನ್ ಹೇಳಿತ್ತು, 15 ದಿನ 3500 ಕ್ಯೂಸೆಕ್ ನೀರು, ಅದನ್ನೇ CWMA ಪುನರುಚ್ಚಾರ ಮಾಡಿದೆ. ಇದು ಪ್ರತಿ ವರ್ಷದ ಆದೇಶ. ಪ್ರತಿ ಬಾರಿನೂ ಕೂಡ CWRC ನೀರನ್ನ ಹರಿಸೋದಕ್ಕೆ ಹೇಳಿದಾಗ ಮತ್ತೆ CWMA ನಲ್ಲಿ ಅದನ್ನ ಚಾಲೆಂಜ್ ಮಾಡೋದು ಇದ್ದೇ ಇದೆ. CWMA ಕೂಡ CWRC ಆದೇಶವನ್ನ ಎತ್ತಿ ಹಿಡಿಯುತ್ತೆ. ಈ ಬಾರಿನೂ ಕೂಡ ಹಾಗೆ ಆಗಿದೆ. CWRC ಆದೇಶವನ್ನ ಕೊಟ್ಟಾಗ ನೀರನ್ನ ಹರಿಸೋದಕ್ಕೆ ಒಪ್ಪಿಕೊಂಡಿಲ್ಲ ಕರ್ನಾಟಕ. ಜೊತೆಗೆ ರಾಜ್ಯದ ರೈತರು ಯಾವ ರೀತಿಯಾಗಿ ಪ್ರತಿಭಟಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಬಹುದು. ಅವರಿಗೆ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡಬೇಕು ತಮಿಳುನಾಡಿಗೆ ಅಂತ ಹೇಳಿದ್ರೆ, ನಮ್ಮ ಭಾಗದ ಜನರಿಗೆ ಕುಡಿಯೋದಕ್ಕೆ ನೀರಿಲ್ವಲ್ಲ, ಅದನ್ನ ಯಾರು ಕೇಳ್ತೀರಿ ಅಂತ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಬಟ್ ಸಿಕ್ಕಿರುವಂತ ಉತ್ತರ ಏನು? CWRC ಏನ್ ಹೇಳಿದೆಯೋ ಅದನ್ನೇ ಮುಂದುವರಿಸಿ ಅಂತ CWMA ಕೂಡ ತನ್ನ ಆದೇಶದಲ್ಲಿ ಹೇಳ್ತಾ ಇದೆ. ಅಂತ ಹೇಳಿದ್ರೆ ಮುಂದಿನ 15 ದಿನ 3500 ಕ್ಯೂಸೆಕ್ ನೀರನ್ನ ಹರಿಸಬೇಕು, ತಮಿಳುನಾಡಿಗೆ ಹರಿಸಬೇಕು, ಕಾವೇರಿ ನೀರನ್ನ ಕೊಡಬೇಕು ಅಂತ. ಬಟ್ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ, ಮಂಡ್ಯ, ಬೆಳಗಾವಿ, ಮೈಸೂರು, ವಿವಿಧ ಭಾಗಗಳಲ್ಲಿ ರೈತರು ಪ್ರತಿಭಟಿಸ್ತಾ ಇದ್ದಾರೆ. ಸಾರ್ವಜನಿಕರು ಹಾಗೆ ಕನ್ನಡ ಪರ ಸಂಘಟನೆಗಳು ಕೂಡ ರೈತರಿಗೆ ಕೈ ಜೋಡಿಸ್ತಾ ಇದ್ದಾರೆ. CWMA ಮತ್ತೆ ಶಾಕ್. ಕರ್ನಾಟಕ ಬಂದ್ಗೆ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಬಂದ್ ಮಾಡ್ತೀವಿ ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಹಾಗೆ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಳೆ ಬಂದ್ ಮಾಡ್ತೀವಿ ಅನ್ನೋದಾಗಿ ಪ್ರವೀಣ್ ಶೆಟ್ಟಿ ಅವರು TV9 ಜೊತೆ ಆಗ್ಲೇ ಮಾತನಾಡ್ತಾ ಇದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗೆ ಮುಂದುವರೆದ್ರೆ ಬಂದ್ ಮಾಡ್ತೀವಿ ಅನ್ನೋದಾಗಿ. ಇತ್ತ ಹಿರಿಯ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದಾಗ್ಲೇ ಹೋರಾಟದ ಕಣಕ್ಕೆ ಇಳಿದಿದ್ದಾರೆ ಕನ್ನಡ ಪರ ಸಂಘಟನೆಯವರು. ವಾಟಾಳ್ ನಾಗರಾಜ್ ಅವರು ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ನಾಳೆ ಬೆಳಗ್ಗೆ ಸಭೆಯನ್ನ ಕರೆದಿದ್ರ, ಈ ಒಂದು ಸಭೆಯ ಉದ್ದೇಶ ಏನು ಸರ್? ಬಂದ್ ಮಾಡಬೇಕಾಗುತ್ತೆ. ನಾಳೆ ನಮ್ಮ ಕನ್ನಡ ಪರ ಸಂಘಟನೆಗಳ ಮನೋಧರ್ಮ, ಮನೋನೀತಿ ಎಲ್ಲವನ್ನು ನಾಳೆ ಚಿಂತನೆ ಮಾಡಿ ಮುಂದಿನ ಹೋರಾಟಕ್ಕೆ ನುಗ್ತೀವಿ. ಸರ್ ಈಗಾಗಲೇ ಮೊದಲ ವಾರವ ಅಥವಾ ಎರಡನೇ ವಾರವ ಅಂತ ಅಂದ್ರೆ ದಿನಾಂಕ ಏನಾದ್ರು ನಿಗದಿ ಆಗಿದೆಯಾ ಸರ್? ಬಂದಿನ ದಿನಾಂಕ? ಪರೀಕ್ಷೆಗಳು, ಮಕ್ಕಳಿಗೆ ಪರೀಕ್ಷೆಗಳು ತೊಂದರೆ ಆಗಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ದಿನ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ. ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಬಂದಾಗತ್ತಾ ಅಥವಾ ಅಖಂಡ ಕರ್ನಾಟಕ ಬಂದ? ಇದು ಅಖಂಡ ಕರ್ನಾಟಕ ಬಂದ್, ಬರೀ ಕರ್ನಾಟಕ ಬಂದಲ್ಲ, ಅಖಂಡ ಕರ್ನಾಟಕ ಬಂದ್ ಮಾಡಿದ್ರೆ ಅಖಂಡ ಕರ್ನಾಟಕ ಬಂದೇ ಮಾಡಬೇಕು. ಯಾವುದೇ ಸರ್ಕಾರಗಳಿದ್ರೂ ಕೂಡ ತಮಿಳುನಾಡು ತನ್ನ ಲಾಬಿಯನ್ನ ಮಾಡಿಕೊಂಡು ನೀರನ್ನ ತೆಗೆದುಕೊಂಡು ಹೋಗೋದ್ರಲ್ಲಿ ಯಶಸ್ವಿ ಆಗತ್ತೆ. ಯಾಕೆ ನಮ್ಮವ್ರು ಫೇಲ್ಯೂರ್ ಆಗ್ತಾರೆ ಅಂತ? ನಮ್ಮವ್ರು ಮಾತನಾಡ್ತಾ ಇಲ್ಲ. ನಿಮ್ಗೆ ಹೇಳಿದ್ರೆ ಫೇಲ್ಯೂರ್, ಜಯ ಅಪಜಯ ಆಮೇಲೆ ಇವ್ರ ಮಾತು ಬಾಯೇ ಬಿಡ್ರೆ ಬಾಯಿನೇ ಬಿಡಲ್ವೇ? ಅದು ಬಿಟ್ಟು ಬೇರೆ ದಿವಸ ಏನು ಬುಡ್ಕೊಳ್ತಾರೆ ದಿನ ಅವರು ಇವರೇ ಓ ಅಂತ ಬುಡ್ಕೊತಾರೆ. ಈಗ ಪಾರ್ಲಿಮೆಂಟ್ ಅದಕ್ಕಿಂತ ಬೇಗ ಜಾಗ ಏನು ನಮ್ಮ ಪಾರ್ಲಿಮೆಂಟ್ ಸದಸ್ಯರೆಲ್ಲ ಬಿದ್ದು ಸದನದೊಳಗೆ ಸಭಾತ್ಯಾಗ ಮಾಡಿ ಪ್ರಧಾನಮಂತ್ರಿಯವ್ರ ಮುಂದೆ ನಿಂತು ಕೂಗ್ಲಿ, ಇಡೀ ಪ್ರಪಂಚಕ್ಕೆ ಹೋಗುತ್ತೆ ಸುದ್ದಿ. ಒಬ್ಬ ಮಾಡಿದ್ರು ಹೋಗುತ್ತೆ. ನಾನೇ ಇದ್ದರೆ ಇವತ್ತು ಅಲ್ಲಿ ಇಡೀ ರಾಜ್ಯ ದೇಶಕ್ಕೆಲ್ಲ ವಾಟಾಳ್ ನಾಗರಾಜ್ ಕೂಗಿಸ್ಬಿಡ್ತಿದ್ದೆ. ಏನು ಮಾಡಿದೆ ಇವರು? ಒಬ್ಬನಾದ್ರೂ ಬೆಂಗಳೂರು ನೀರು ಕುಡಿಯೋಕೆ ಬೆಂಗಳೂರು ಓಟ್ ಬೇಕು, ಎಲ್ಲಿ ಮಾತಾಡೋಂಗಿಲ್ಲ. ರಾಜ್ಯದ ಓಟ್ ಬೇಕು. ಮತ್ತೆ ಏನು ಮಾಡಿದೆ ಇವ್ರು? ಏನು ಮಾಡ್ತಾರೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು? ಮಾತಾಡ್ರಿ, ಅವ್ರನ್ನ ಕಂಪ್ಲೀಟು ನಿಲ್ರಿ, ಹೋರಾಟ ಮಾಡಿರಿ, ಸಭಾತ್ಯಾಗ ಮಾಡಿರಿ, ಸತ್ಯಾಗ್ರಹ ಮಾಡಿರಿ, ಪಾರ್ಲಿಮೆಂಟ್ ಕೂತ್ಕೊಳ್ರಿ, ಪ್ರಧಾನಮಂತ್ರಿ ಮನೆ ಮುಂದೆ ಕೂತ್ಕೊಳ್ರಿ. ಪಾರ್ಲಿಮೆಂಟ್ ಮೆಂಬರ್ನವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಎಲ್ಲಿ ಮಲಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ? ಕೂಡಲೇ
ನೀವು ರಾಜ್ಯಕ್ಕಾಗಿ ನಿಲ್ಲಿ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ನೋಡಿ, ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ರು, ಬಂದ್ ಮಾಡೋದು ಅಂತ ಹೇಳಿದ್ರೆ ಅದರಿಂದ ಯಾರಿಗೂ ಸಮಸ್ಯೆ ಆಗಬಾರ್ದು. ಬಂದ್ ಮಾಡಿದ್ರೆ ಅದು ಅಖಂಡ ಕರ್ನಾಟಕ ಬಂದ್ ಮಾಡಲಾಗುತ್ತೆ. ಅದರಿಂದ ವಿದ್ಯಾರ್ಥಿಗಳ ಎಕ್ಸಾಮ್ಗಾಗ್ಲಿ ಇನ್ನಿತರರಿಗೆ ಸಮಸ್ಯೆ ಆಗದ ರೀತಿಯಾಗಿ ಒಂದು ದಿನ ಬಂದನ್ನ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ದಾರೆ. ಅವರಿಗೆ ಬಹಳಷ್ಟು ಜನ ಧ್ವನಿಗೂಡಿಸ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ಇದಾಗಲೇ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದೆ. ರೈತ ಸಂಘಟನೆಗಳು ಕೂಡ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ನಾವು. ಕೃಷಿ ಚಟುವಟಿಕೆ, ಕುಡಿಯೋದಕ್ಕೆ ಸರಿಯಾಗಿ ನೀರಿಲ್ಲ. ಇಲ್ಲಿ ನೋಡಿದ್ರೆ CWRC ಈ ರೀತಿಯಾಗಿ ಆದೇಶ ಕೊಟ್ಟಿದೆ. CWMA ನಿಂದ ಏನಾದ್ರೂ ಹೋಪ್ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲ. CWRC ಏನ್ ಹೇಳುತ್ತೋ ಅದನ್ನೇ CWMA ಪುನರುಚ್ಚಾರ ಮಾಡಿದೆ. ಹೀಗೆ ಆದ್ರೆ ಮುಂದೇನು? ರೈತರ ಗತಿ ಏನು? ಬೆಳೆಗಳ ಗತಿ ಏನು? ಈಗಾಗಲೇ ಒಣಗಿ ಹೋಗ್ತಾ ಇದೆ. ಹೀಗಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. CWMA ಆದೇಶ ಬಂದ ನಂತರದಲ್ಲಂತೂ ಕಿಚ್ಚು ಹೆಚ್ಚುತ್ತಾ ಇದೆ. ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದಿದೆ. ಸಂಜಯ್ ವೃತ್ತದಲ್ಲಿ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ರಸ್ತೆಯಲ್ಲೇ ಕುಳಿತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಪ್ರತಿಭಟನಾಕಾರರು ಪ್ರಯತ್ನಿಸಿದ್ದಾರೆ. ಅಲ್ಲೇ ಇದ್ದಂತ ಪೊಲೀಸರು ಟೈರ್ ಅನ್ನ ಕಸಿದುಕೊಂಡಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ತೀವ್ರ ವಾಗ್ವಾದನೆ ನಡೆಯಿತು. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಪೊಲೀಸರು ಈ ಪರಿಸ್ಥಿತಿ ವಿಪರೀತಕ್ಕೆ ಹೋಗದೇ ಇರೋ ರೀತಿಯಾಗಿ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾರೆ. ಬಟ್ ಪ್ರತಿಭಟನಾಕಾರರ ಕಿಚ್ಚು ಹೆಚ್ಚುತ್ತಾ ಇದೆ. ನಿನ್ನೆವರೆಗೂ ಒಂದು ಹಂತದಲ್ಲಿ ಹತೋಟಿಯಲ್ಲೇ ಇತ್ತು CWRC ಆದೇಶ ಬಂದಾಗ. ಯಾಕೆಂತ ಹೇಳಿದ್ರೆ ಇನ್ನೂ ಒಂದು ಆಪ್ಷನ್ ಇದೆಯಲ್ಲ, MA ಏನಾದರೂ ವ್ಯತ್ಯಾಸಗಳನ್ನ ಕೊಡ್ಬೋದು, ಆದೇಶದಲ್ಲಿ ಏನಾದರೂ ವ್ಯತ್ಯಾಸ ಆಗ್ಬೋದು, ಅಥವಾ ಸದ್ಯಕ್ಕೆ ತಡೆಯಾದರೂ ಕೊಡ್ಬೋದು ಅನ್ನೋದಾಗಿ ಒಂದು ಹೋಪ್ ಇತ್ತು. ಬಟ್ ಇಲ್ಲ, ಎರಡರ ಆದೇಶ ಕೂಡ ಒಂದೇ ರೀತಿ ಇರುವಾಗ ರೈತರ ಧ್ವನಿ ಕೇಳೋದು ಯಾರು ಅಂತ ಇದೀಗ ಪ್ರತಿಯೊಬ್ಬರು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. CWMA ಆದೇಶ ಬಂದ ಮೇಲಂತೂ ಮಂಡ್ಯದಲ್ಲಿ ಆಕ್ರೋಶ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಸಂಜಯ್ ವೃತ್ತದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಂಜಯ್ ವೃತ್ತದಲ್ಲಿ ರಸ್ತೆಯನ್ನ ತಡೆದು ಪ್ರತಿಭಟಿಸ್ತಾ ಇದ್ದಾರೆ. ರಸ್ತೆನಲ್ಲೇ ಕೂತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ವ್ಯಕ್ತಿಯೊಬ್ರು. ಹಾಗೆ ಕೈನಲ್ಲಿ ಟೈರ್ ಹಿಡಿದು ಅದಕ್ಕೆ ಬೆಂಕಿ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಆಗ ಅಲ್ಲೇ ಇದ್ದಂತ ಪೊಲೀಸ್ ಅದನ್ನ ತಡೆದಿದ್ದಾರೆ. ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಪ್ರತಿಭಟನಾಕಾರರು ಮತ್ತೆ ಪೊಲೀಸರ ನಡುವೆ ವಾಗ್ವಾದನೆ ನಡೆದು ಹೋಗ್ತಾ ಇದೆ. ಇದೀಗ ಅದಿಷ್ಟು ಸ್ಥಳದಲ್ಲೂ ಕೂಡ ಮಂಡ್ಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಪೊಲೀಸರಿದ್ದಾರೆ, ಆದರೂ ಕೂಡ ಪ್ರತಿಭಟನಾಕಾರರ ಆಕ್ರೋಶ ಹೆಚ್ಚುತ್ತಾ ಇದೆ. ಲೀಗಲ್ ಸೆನ್ಸು, ಇನ್ನೊಂದು ನೇಚರ್ ಸೆನ್ಸ್ ಅಂತ ಇರ್ತಾರೆ. ಆ ಲೀಗಲ್ ಸೆನ್ಸು ಕಾನೂನು ಪ್ರಕಾರ ಇದನ್ನೆಲ್ಲ ನೋಡೋಕ್ಕಾಗಲ್ಲ. ವರ್ಣ ಮಳೆ ಒಯ್ಲಿಲ್ಲ, ಇವತ್ತು 35% ಮಾತ್ರ ಇರ್ತಕ್ಕಂಥದ್ದು, 65% ಇವತ್ತು ಮಳೆ ಕೊರತೆ ಆಗಿದೆ. ವರ್ಣಂಗೆ ಅರೆಸ್ಟ್ ವಾರೆಂಟ್ ಕೊಡ್ತೀರಾ? ಮಳೆ ಉಯ್ಯ ದೇವೇಂದ್ರ ಹಿಂಗೆ ಅರೆಸ್ಟ್ ವಾರೆಂಟ್ ಕೊಡ್ತೀರಾ? ದೇವರಾಣೆಗೂ ಇವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಏನಾರ ಇದ್ರೆ ಇವತ್ತು ನಾವು ಬೆಳೆದು ನಿಂತಿರ್ತಕ್ಕಂಥ ಬೆಳೆಗಳಿಗೆ ನೀರು ಕೊಡುವಂಥ ಕೆಲಸ ಆಗಬೇಕು. ತಮಿಳ್ನಾಡಲ್ಲಿ 2 ಬೆಳೆ ಬೆಳೀತಾರೆ, ನಮ್ಮ ಕರ್ನಾಟಕ ರೈತರು ಏನು ಪಾಪ ಮಾಡಿದ್ರ? ಒಂದು ಬೆಳೆಗೂ ನೀರು ಕೊಡ್ತಾ ಇಲ್ಲ. ಹಾಗಾಗಿ ಇದನ್ನ ಲೀಗಲ್ ಸೆನ್ಸಿಂದ ನೋಡೋದ್ರ ಬದಲಾಗಿ ನೇಚರ್ ಸೆನ್ಸಿಂದ ನೋಡಿದ್ರೆ ಒಳ್ಳೆ ತೀರ್ಪು ಬರುತ್ತೆ ಅನ್ನೋ ಒಂದು ಒತ್ತಾಸೆಯಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನು ಈ ಅವೈಜ್ಞಾನಿಕ ತೀರ್ಪಿಗೆ ನಮ್ಮ ಧಿಕ್ಕಾರ. ಏನಿವತ್ತು ಅವರು ಅದೇ ಯಥಾಸ್ಥಿತಿ ಮುಂದುವರಿಸಿ ಅಂತ ಹೇಳಿದ್ದಾರೆ, ಇದಕ್ಕೆ ನಮ್ಮ ಧಿಕ್ಕಾರ. ಯಾವುದೇ ಕಾರಣಕ್ಕೂ ಏನಿವತ್ತು ನಮ್ಮ ಸಚಿವರು ಹೇಳಿದ್ದಾರೆ ನೀರನ್ನು ನಾವು ಬಿಡೋಕ್ಕಾಗಲ್ಲ ಅಂತೇಳಿ ಆ ಮಾತಿಗೆ ಬದ್ಧವಾಗಿರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಹ ಬಂದು ಇದನ್ನೇ ಮಾಧ್ಯಮದ ಮುಂದೆ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಚಳವಳಿ ಉಗ್ರ ರೂಪವನ್ನು ತಾಳುತ್ತೆ. ಇವತ್ತು ಈ ಕ್ಷಣದಲ್ಲಿ ನೋಡಿದಿರಿ, ಬೆಂಕಿ ಹಾಕಬೇಕು ಇದಾಕಬೇಕು ಅಂತ ಇದ್ರು ಜನ, ನಾಳೆಯಿಂದ ಇನ್ನೂ ರೊಚ್ಚಿಗೆ ಹೇಳ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟ ಮಾಡ್ತಾ ಇದೆ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಏನಿವತ್ತು ನೀರಾವರಿ ಸಚಿವರು ಹೇಳಿದ್ರು ಅದೇ ಹೇಳಿಕೆ ನೀವು ಹೇಳಬೇಕು. ಅದೇ ರೀತಿ ಹೇಳಿಕೆನ ನೀವು ಹೇಳಬೇಕು. ರೈತರ ಪರ ನೀವು ನಿಲ್ಲಬೇಕು. ನೀವು ರೈತನ ಮಗ, ಬಂಗಾರಪ್ಪನ ಶಿಷ್ಯ, ನೀವು ಬಂಗಾರಪ್ಪನ ಶಿಷ್ಯ, ರೈತನ ಮಗ. ಏನಿದೆ ಅದನ್ನೇ ಫಾಲೋಅಪ್ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ನೀರು ಬಿಟ್ರೆ ನಾಳೆಯಿಂದ ಇನ್ನೂ ಚಳವಳಿ ಉಗ್ರ ರೂಪ ತಾಳುತ್ತೆ. ಇದು ಒಂದು ರೀತಿ ಕರ್ನಾಟಕಕ್ಕೆ ಮರಣ ಶಾಸನ ಅಂತ ಹೇಳ್ಬೋದು. ಪದೇ ಪದೇ ಯಾವಾಗಲೂ ಕೂಡ ಈ ರೀತಿ ಕರ್ನಾಟಕದಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ. ಇವತ್ತು ಹಾಕಿರ್ತಕ್ಕಂಥ ಬೆಳೆಯೂ ಕೂಡ ಕರ್ನಾಟಕದಲ್ಲಿ ಒಣಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಎಲ್ಲಿಂದ ಬಿಡಬೇಕಂತೇಳಿ ನಾವು ಕೇಳಬೇಕಾಗ್ತದೆ. ಇವತ್ತು RWC ಅವ್ರಿಗೆ ಏನು ಕಣ್ಣಿದೆಯಾ? ಅವ್ರು ಯಾಕೆ ಈ ರೀತಿ ರಾಜಕಾರಣ ಮಾಡ್ತಾರೆ ಅಂತೇಳಿ ಗೊತ್ತಾಯ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ರಾಜ್ಯದ ಪರವಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇವತ್ತು ಏನು ಕಾವೇರಿಯಿಂದ ಹೆಚ್ಚುವರಿ ನೀರು ಹೋಗ್ತದೆ, ಆ ಸಂದರ್ಭದಲ್ಲಿ ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ, ಮೇಕೆದಾಟು ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು.
ತಮಿಳುನಾಡಿನವರು ಖ್ಯಾತೆ ತೆಗಿಬಾರ್ದು. ನಿಮಗೆ ನಿಜವಾಗ್ಲೂ ರೈತರ ಪರ ಕಾಳಜಿ ಇದ್ರೆ ಮೇಕೆದಾಟು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಿ. ಆ ಮೂಲಕ ನಿಮಗೆ ಬೇಕಾಗಿರ್ತಕ್ಕಂಥ ನೀರನ್ನು ನೀವು ಪಡ್ಕೊಳ್ಳಿ. ಅದನ್ನ ಬಿಟ್ಟು ಈ ರೀತಿ ಸಣ್ಣ ರಾಜಕಾರಣ ಮಾಡ್ತಕ್ಕಂಥದ್ದನ್ನು ತಮಿಳುನಾಡು ಸರ್ಕಾರ ಬಿಡಬೇಕು. ಇವತ್ತು ಮಳೆ ಇಲ್ಲದೆ ಇಲ್ಲಿ ಬೆಳೆ ಇಲ್ಲದೆ ರೈತರು ಸಂಕಷ್ಟದಲ್ಲಿದ್ದೀವಿ. ನಾವು ಕುಡಿತಕ್ಕಂಥ ನೀರು ಇಲ್ಲದೆ ಇವತ್ತು ಬಹಳ ಆತಂಕದಲ್ಲಿದ್ದೀವಿ. ಇಂಥ ಸಂದರ್ಭದಲ್ಲಿ ನಿಮಗೆ ಎಲ್ಲಿ ನೀರು ಸಿಡಬ್ಲ್ಯೂಎಂಎ ಆದೇಶದ ಬಗ್ಗೆ ಸಿಎಂ ಜೊತೆ ನೀರಾವರಿ ಸಚಿವರು ಚರ್ಚೆ ಮಾಡಿದ್ದಾರೆ. ಸಿಎಂ ಜೊತೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಸಿಎಂಗೆ ಮಾಹಿತಿಯನ್ನ ನೀಡೋರಿದ್ದಾರೆ ಜಲಸಂಪನ್ಮೂಲ ಸಚಿವರು. ಸಿಡಬ್ಲ್ಯೂಎಂಎ ಆದೇಶದ ಬಗ್ಗೆ ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಸರ್ವಪಕ್ಷ ಸಭೆಯಲ್ಲಿ ಚರ್ಚಿಸಿದ ನಂತರದಲ್ಲಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ಬಗ್ಗೆ ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಆ ನಂತರದಲ್ಲಿ ಮುಂದಿನ ತೀರ್ಮಾನ ಏನ್ ತೆಗೆದುಕೊಳ್ಬೇಕು ಅದನ್ನ ಕೈಗೊಳ್ಳಲಾಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಜಲಸಂಪನ್ಮೂಲ ಸಚಿವರು ಸಿಎಂಗೆ ಮಾಹಿತಿಯನ್ನ ಕೊಡ್ತಾರೆ. ನಮ್ಗೆ ಗೊತ್ತಿರುವ ಹಾಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸೆಂಟ್ರಲ್ ಮಿನಿಸ್ಟರ್ಸ್ಗಳನ್ನ ಭೇಟಿಯಾಗಿದ್ದಾರೆ. ಇದ್ರ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಅದಕ್ಕಾಗಿ ದೆಹಲಿಯಲ್ಲಿ ಕೆಲ ದಿನಗಳನ್ನ ಕಳೆದಿದ್ದಾರೆ. ಸೊ ಏನಾದರೂ ಒಳ್ಳೆಯ ಒಂದು ನಿರ್ಧಾರ ಬರುತ್ತೆ ಅನ್ನುವಂಥ ಆಶಾಭಾವನೆಯಲ್ಲಿ ರೈತರು ಕಾಯ್ತಾ ಇದ್ದಾರೆ. ಈಗ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿರೋ ಪ್ರಕಾರ ಸಿಎಂ ಜೊತೆ ಚರ್ಚಿಸಿ ಆ ನಂತರದಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ಬಗ್ಗೆ ಸರ್ವಪಕ್ಷಗಳ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಆ ನಂತರದಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಅಂತ. ಅಲ್ಲಿಯವರೆಗೂ ಕೂಡ ನೀವು ಗಮನಿಸಬಹುದು ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ. ಸಿಡಬ್ಲ್ಯೂಎಂಎ ಆದೇಶ ಬಂದ ಬೆನ್ನಲ್ಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರು ಹೇಳ್ತಾ ಇದ್ದಾರೆ ತಮಿಳುನಾಡಿನಲ್ಲಿ 2 ಬೆಳೆ ಬೆಳೀತಾ ಇದ್ದಾರೆ, ನಮ್ಗೆ ಒಂದು ಬೆಳೆಗೂ ನೀರಿಲ್ಲ, ಒಣಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದೆಲ್ಲದರಲ್ಲೂ ಕೂಡ ಕಾನೂನು ನೋಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ನೇಚರ್ ಏನ್ ಮಾಡ್ತಾ ಇದೆ ಅದನ್ನ ನೋಡಿ, ಯಾವ ರೀತಿಯಾಗಿದೆ ನೇಚರ್ ಅದ್ರ ಬಗ್ಗೆ ಗಮನ ಹರಿಸಿ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.